18 ಭಾನುವಾರಗಳ ವಿಶೇಷ ಶನೇಶ್ವರ ತಂತ್ರಸಾರದಲ್ಲಿ 7ನೇ ಭಾನುವಾರದಂದು ಬಾಗ್ಯಪಲ್ಲಿ ಗ್ರಾಮದ ಇರತಕ್ಕಂಥ ಗಡದಿಂ ಕ್ಷೇತ್ರದಲ್ಲಿರತಕ್ಕಂಥ ರಾಮಲಿಂಗೇಶ್ವರ ತೀರ್ಥದಲ್ಲಿ ಓಂ ಶಂ ಶನೀಶ್ವರಾಯ ನಮಃ. ಓಂ ಶಂ ಶನೀಶ್ವರಾಯ ನಮಃ. ಶನೇಶ್ವರರ ದಿವ್ಯ ಕಾರಾಟದಿಂದ ತಾವು ತಪ್ಪಿಸ್ಕೊಳ್ಬೇಕಾ? ಹಾಗಾದ್ರೆ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಇದೇ ಭಾನುವಾರದಂದು. ಜಯ 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 ಶನಿದೇವ, ಜಯ 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 ಶನಿದೇವ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಆಷಾಢ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಫ್ರೆಶ್ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇವತ್ತು ಶುಭ ಆಷಾಢ ಶುಭ ಶುಕ್ರವಾರ. ಹಾಗಾಗಿ ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನ ಮಾಡ್ಕೊಂಡು ಬರೋಣ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ಅತ್ತ ಚಂಡಿಕಾ ಹವನ, ಇತ್ತ ಮಹಾಗಣಪತಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ. ನವಗ್ರಹ ಮತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಿದ್ದೀವಿ. ಇಲ್ಲಿ ಗಣಹೋಮ, ಅಲ್ಲಿ ಚಂಡಿಕಾ ಹೋಮ, ಜೊತೆಗೆ ತಾಯಿ ಸಾನ್ನಿಧ್ಯದಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಭಕ್ತ ಸಮೂಹದಿಂದ ವಿಶೇಷವಾಗಿರ್ತಕ್ಕಂಥ ಕುಂಕುಮಾರ್ಚನೆ. ಇದೆಲ್ಲವೂ ಸಹಿತ ಇದು ಲೋಕ ಕಲ್ಯಾಣಾರ್ಥಕ್ಕಾಗಿ, ಸಮಸ್ತರ ಹಿತಕ್ಕಾಗಿ. ಭಗವತಿ ಶ್ರೀ ರಾಜರಾಜೇಶ್ವರಿ. ಸಂರಕ್ಷಣೆ ಆಗಬೇಕು. ಭಾರತದ ನೆಲದಲ್ಲಿ ವಿಶ್ವಮಾತೆ ಗೋಮಾತೆಯನ್ನು ಪ್ರತಿನಿತ್ಯ ಕಾಯಕದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ತಾವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳನ್ನ ದೂರ ಮಾಡಲಿಕ್ಕೆ ಭಗವಂತ ಶಿಕ್ಷೆ ಕೊಟ್ಟು ವರವನ್ನ ಕೊಡ್ತಾನೆ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. 12 ವರ್ಷಗಳ ಕಾದರೆ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಬರ್ತಕ್ಕಂಥ ಒಂದು ಹನುಮ ಆಗಲಿ ಅಥವಾ ಒಂದು ಗಣಪ ಆಗಲಿ, ಎರಡರಲ್ಲೊಂದು ವಿಗ್ರಹ ಅಂತೂ ಖಂಡಿತವಾಗ್ಲೂ ಕಾಣಿಸುತ್ತೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಾವೆಲ್ಲರೂ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಆಷಾಢ ಮಾಸದ ಶುಭ ಶುಕ್ರವಾರದ ಈ ಶುಭ ದಿನದಂದು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರ ದರ್ಶನ ಮಾಡಿದ್ವಿ. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸರಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರೀಂ ಚ ವರಸದಾಂ ದೌತಾಂ ಧರಿತ್ರೋಜ್ವಲಾಂ ಉಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರೀ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟದಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಚಕ್ರೇಶ್ವರೀ ನಮಃ. ಆಷಾಢ ಮಾಸದ ಶುಭ ಶುಕ್ರವಾರದಲ್ಲಿ ತಾಯಿ ಮಹಾಲಕ್ಷ್ಮಿ, ದುರ್ಗೆ, ಗ್ರಾಮದೇವತೆ, ವಿಶೇಷವಾಗಿರ್ತಕ್ಕಂಥ ಶಕ್ತಿ ದೇವತೆಗಳ ಔಪಾಸನೆ ಆಷಾಢ ಮಾಸದಲ್ಲಿ ಬರುತ್ತೆ. ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಜೊತೆಗೆ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ಈ ಒಂದು ಸಾನ್ನಿಧ್ಯಗಳಲ್ಲಿ ಆಷಾಢ ಮಾಸದ ಶುಕ್ರವಾರ ಎಲ್ಲಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಹವನಗಳನ್ನು ಮತ್ತು ಪೂಜಾದಿ ಕೈಂಕರ್ಯಗಳನ್ನು, ಅದರಲ್ಲೂ ವಿಶೇಷವಾಗಿ ಚಂಡಿಕಾ ಹವನವನ್ನು ಎಲ್ಲಿ ನಡೆಯುತ್ತಿರುತ್ತೋ ಆಯಾ ಸಾನ್ನಿಧ್ಯಗಳಲ್ಲಿ ತಾವು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹವನ ಕಾರ್ಯಕ್ರಮದಲ್ಲಿ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಹಾಗಾಗಿ ಆಷಾಢ ಮಾಸದಲ್ಲಿ ಒಂದು ಸಂಕಲ್ಪ ಎಂಬತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಶ್ರೀ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಸಾನ್ನಿಧ್ಯ
ನಾವು ಈ ಒಂದು ಚಿತ್ರೀಕರಣ ಮಾಡಿದಾಗಲೂ ಸಹಿತ ಹಾಗೂ ಸಹಿತ ಮಳೆ ಬಹಳಷ್ಟು ವಿಶೇಷವಾಗಿತ್ತು. ಮಳೆ ಸುತ್ತಮುತ್ತ ಆ ದೇವಾಲಯದ ಸುತ್ತಮುತ್ತ ಇರತಕ್ಕಂಥ ಸಾನ್ನಿಧ್ಯಗಳಲ್ಲಿ ಮಳೆ ಧಾರಾಕಾರವಾಗಿ ಸುರಿತಾ ಇತ್ತು. ಆದರೂ ತಾಯಿ ಚಾಮುಂಡೇಶ್ವರಿಯ, ದುರ್ಗಾಪರಮೇಶ್ವರಿಯ, ಚಂಡಿಕೆಯ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತಲೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಯಜ್ಞ ಕಾರ್ಯವನ್ನು ದರ್ಶನ ಮಾಡತಕ್ಕಂಥದ್ರಲ್ಲೇ ಸಾಕಷ್ಟು ಫಲಗಳಿದೆ. ಯಾಕೆಂದರೆ ಯಾವುದೇ ಹೋಮ ಹವನಾದಿಗಳನ್ನು ಮಾಡುವಾಗ, ಯಾವುದೇ ಒಂದು ಕೈಂಕರ್ಯವನ್ನು ಮಾಡುವಾಗ ಶ್ರದ್ಧೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶ್ರದ್ಧೆಯಿಂದ ಮಾಡತಕ್ಕಂಥ ಕಾಯಕಕ್ಕೆ ಶೀಘ್ರ ಫಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲೇ ಹೋಮ ಹವನಾದಿಗಳನ್ನು ನಡೆಸುವಾಗ ತಾವು ಶ್ರದ್ಧಾಭಕ್ತಿಯಾಗಿ ಸಾಧ್ಯವಾದಷ್ಟು, ಅದರಲ್ಲೂ ಪೂಜಾ ಕೈಂಕರ್ಯಗಳಿಗೂ ಹೋಮ ಹವನಾದಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಹೋಮಗಳು ನಡೆಯುವಾಗ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಯಜ್ಞೇಶ್ವರನ ಕಣ್ತುಂಬಿಸ್ಕೊಳ್ತಕ್ಕಂಥದ್ದು, ಆ ಹೋಮ ನಡೆಯುವಂಥ ಸಾನ್ನಿಧ್ಯದಲ್ಲಿ ಹೇಳುವಂಥ ಮಂತ್ರಗಳನ್ನು ಆಲಿಸ್ತಕ್ಕಂಥದ್ದು, ಅದಕ್ಕಿಂತ ಒಂದು ಹೆಜ್ಜೆ ಮುಖ್ಯವಾಗಿ ಪೂರ್ಣಾಹುತಿಯ ಕಾಲವನ್ನು ಆ ಪೂರ್ಣಾಹುತಿಗೆ ಹಾಕುವಂಥ ದ್ರವ್ಯಗಳನ್ನು ತಾವು ಸ್ಪರ್ಶಿಸಿ ಅದಕ್ಕಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಮಹಾಪೂರ್ಣಾಹುತಿಯನ್ನು ಕಣ್ತುಂಬಿಸ್ಕೊಳ್ಳುವಂಥದ್ದು. ಹಾಗಾಗಿ ಶಕ್ತಿ ದೇವತೆಯ ಆರಾಧನೆ ಮಾಡಲಿಕ್ಕೆ, ದೇವಿಯ ಉಪಾಸನೆ ಮಾಡಲಿಕ್ಕೆ ಈ ಒಂದು ಆಷಾಢ ಮಾಸದಲ್ಲಿ ನಡೀತಕ್ಕಂಥ ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಹಾತಾಯಿಗೆ ವಿಶೇಷವಾಗಿ ಅರ್ಪಿಸ್ತಕ್ಕಂಥ ವಸ್ತ್ರಗಳು ಅಂದರೆ ರೇಷ್ಮೆ ವಸ್ತ್ರ ಇರಲಿ ಅಥವಾ ನಾನಾ ಕಮಲ ಪುಷ್ಪಗಳಿರಲಿ, ದೇವಿಗೆ ನಡೀತಕ್ಕಂಥ ಹವನಾದಿ ಮಹಾಪೂರ್ಣಾವತಿಯ ಸನ್ನಿವೇಶಗಳಾಗಲಿ ಎಲ್ಲವೂ ಸಹಿತ, ಅದರಲ್ಲೂ ಚಂಡಿಕಾ ಹವನದಲ್ಲಿ ವಿಶೇಷವಾಗಿ ದೇವಿಗೆ ಸಮರ್ಪಣೆ ಮಾಡತಕ್ಕಂಥ ವಸ್ತ್ರಗಳು ಮತ್ತು ಅದರಲ್ಲೂ ಪ್ರಧಾನವಾಗಿ ಪೂರ್ಣಾಹುತಿಯ ಕಾಲದಲ್ಲಿ ಅಮ್ಮನವರಿಗೆ ಮರದ ಬಾಗನದಿಂದ ಹಿಡಿದು ಅರಿಶಿನ ಕುಂಕುಮ ಹೂವು ಬಳೆ ಬಿಚ್ಚಾಲೆ ಸಾಮಗ್ರಿಗಳು ಅಂದರೆ ಯಾವುದನ್ನೂ ಸಹಿತ ಪ್ಲಾಸ್ಟಿಕ್ ಹಾಕಬಾರ್ದು. ಸುಮಾರು ಕಡೆ ತಾವೇನು ಮಾಡ್ತೀರಿ, ಹೋಮ ಹವನಾದಿಗಳಿಗೆ ಹೋದಾಗ ಅಲ್ಲಿನ ಕ್ರಮ ಏನಿರುತ್ತೋ ಕ್ರಮವನ್ನು ಬಿಟ್ಟು ನಿಮ್ಮ ಯಥೇಚ್ಛವಾದಂಥ ರೀತಿ ನಿಮ್ಮ ಇಷ್ಟದ ಪ್ರಕಾರ ಮನೆಯಿಂದ ತಂದಿರುವ ಪದಾರ್ಥಗಳೆಲ್ಲವನ್ನೂ ಹಾಕ್ತೀರಿ. ನೀವು ಮನೆಯಿಂದ ತಂದಿರುವ ಪದಾರ್ಥ ಹಾಕಿ ಏನು ಹಾಕಬೇಕು, ಅರಿಶಿನ ಕುಂಕುಮವನ್ನು, ಬಳೆ ಬಿಚ್ಚಾಲೆ ಸಾಮಗ್ರಿಗಳನ್ನು, ಅಲ್ಲೂ ಸಹಿತ ಪ್ಲಾಸ್ಟಿಕ್ಕನ್ನು ಹಾಕಬಾರ್ದು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಹಾಕಬಾರ್ದು. ಹಾಗೆ ಮನೆಯಿಂದ ತರುವವರು ಯಾವುದೇ ಒಂದು ಪೂರ್ಣಾಹುತಿ, ಯಾವುದೇ ಒಂದು ಯಜ್ಞ ಯಾಗಾದಿಗಳಿಗೆ ತಾವು ಹೊರಟಾಗ ನಿಮ್ಮ ಮನೆಯಿಂದ ಕಂಪಲ್ಸರಿ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು, ಸಾಧ್ಯವಾದರೆ ಒಂದು ರೇಷ್ಮೆ ಕಣ, ಯಾಕೆಂದರೆ ಅಮ್ಮನವರಿಗೆ ಸಮರ್ಪಣೆ ಮಾಡತಕ್ಕಂತಹ ವಸ್ತ್ರ, ಆ ರೇಷ್ಮೆ ಕಣ ಆದ ನಂತರ ಒಂದು ಒಣಕೊಬ್ಬರಿ ಬಟ್ಲು ನೋಡಿ, ಒಂದು ಒಣಕೊಬ್ಬರಿ ಬಟ್ಲು, ಒಂದಿಷ್ಟು ಅರಿಶಿನ ಕುಂಕುಮ, ಒಂದು ರೇಷ್ಮೆ ಕಣ, ಇದನ್ನು ಯಾರೊಬ್ಬರಾದರೂ ಸಹಿತ ಎಲ್ಲೇ ಆದರೂ ಸಹಿತ ಅವರು ನಿಮ್ಮ ಅಪೇಕ್ಷೆ ಪಡಿತಾರೋ ಇಲ್ವೋ, ಆದರೆ ನೀವು ನಿಮ್ಮ ವಾಸ್ತುಗೃಹದಿಂದ ಇದಿಷ್ಟು ಕ್ರಮವನ್ನು ತೆಗೆದುಕೊಂಡು ಹೋಗಿ ನೋಡಿ. ಸೃಷ್ಟಿಯಲ್ಲಿ ತಾಯಿಯೇ ಮೊದಲು. ಇವತ್ತು ಅದೃಷ್ಟಕ್ಕೆ ನನ್ನ ತಾಯಿನ ನಾನು ಪುನಃ ನೋಡುವಂತಹ ಭಾಗ್ಯ ಈ ಒಂದು ವಾಹಿನಿಯಿಂದ ನನಗಾಗ್ತಾ ಇದೆ. ಯಾಕೆಂದರೆ ಯಾವುದೂ ಅಷ್ಟೇ ನೋಡಿ, ಇದೆಲ್ಲವೂ ಸಹಿತ ಚರಿತ್ರೆಯಲ್ಲಿ ಮನುಷ್ಯ ತಾನು ಸಂಪಾದನೆ ಮಾಡಿರ್ತಕ್ಕಂಥ ತನ್ನ ಜ್ಞಾನಚಕ್ಷುವಿನಿಂದ ತಯಾರು ಮಾಡಿರ್ತಕ್ಕಂಥ ಈ ಟೆಕ್ನಾಲಜಿ ಇದೆಯಲ್ಲ, ಇದು ಬಹಳ ಮುಖ್ಯ. ಇವತ್ತು ನಮ್ಮ ತಾಯಿಯವರು ಇಲ್ದಿರೇ ಇರಬಹುದು, ಆದರೆ ನಮ್ಮ ತಾಯಿಯವ್ರನ್ನ ಈ ಪ್ರಕಾರವಾದಂತಹ ಕಾರ್ಯಕ್ರಮಗಳು ಬಂದಾಗ ಈ ಒಂದು ಆಷಾಢ ಶುಕ್ರವಾರ ಇವತ್ತು ತಾಯಿ ಚಂಡಿಕಾ ಹವನವನ್ನು ನಡಿಬೇಕಾದಂಥ ಈ ಶುಭ ಸಂದರ್ಭದಲ್ಲಿ ಕಟೀಲು ದುರ್ಗಾಪರಮೇಶ್ವರಿಯಲ್ಲಿ ನಡೆದಂಥ ಹವನ ಕಾರ್ಯಕ್ರಮದಲ್ಲಿ ನನ್ನ ಮಾತೃಶ್ರೀಯವರು ನನ್ನ ಜೊತೆಲಿದ್ದಾರೆ. ಅವರು ಪ್ರದಕ್ಷಿಣ ಮಾಡೋ ಕಾಲ ಅವ್ರ ಕೈ ಹಿಡಿದು ನಡೆಯುವಂತಹ ಬಂತಲ್ಲ ಭಾಗ್ಯ, ಅದು ಬಹಳ ಭಾಗ್ಯವೇ ಸರಿ. ಹಾಗೆ ಈಗ ತಾವು ನೋಡ್ತಿರ್ತಕ್ಕಂಥದ್ದು ಇವತ್ತು ಆಷಾಢ ಶುಕ್ರವಾರ ತಾವೆಲ್ಲರೂ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗ್ರಾಮ ದೇವತೆ, ಇಷ್ಟದೇವತೆ, ಕುಲದೇವತೆ, ಹಾಗೆ ತಾಯಿ ಚಾಮುಂಡೇಶ್ವರಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ನಗರ ದೇವತೆಗಳು, ಈ ಒಂದು ಗ್ರಾಮ ದೇವತೆಗೆ ನಗರ ದೇವತೆ ಆ ಸಾನ್ನಿಧ್ಯಕ್ಕೆ ಹೋಗಿ ಅಮ್ಮನವರನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ದೇವಿಯನ್ನು ದರ್ಶನ ಮಾಡಿ ಬಂದರೆ ಸಾಕು, ಅದರ ಫಲಗಳು ಸಾಕಷ್ಟು ಇರುತ್ತೆ. ಆದರೆ ನೂಕು ಮಾಡ್ಕೊಳ್ಬೇಡಿ. ಜನಸಂದಡಿ ಸಾಕಷ್ಟು ಇರೋ ಕಡೆ ಒಂದು ದೇವಾಲಯಕ್ಕೆ ಎಲ್ಲರೂ ಅಲ್ಲೇ ಹೋಗಿ ನಡೀತಕ್ಕಂಥದ್ದಲ್ಲ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ದೇವರ ದರ್ಶನ ಮಾಡಿ, ನೂಕು ಮಾಡ್ಕೋಬೇಡಿ, ಇನ್ಫ್ಲುಯೆನ್ಸ್ ಮಾಡಬೇಡಿ, ಮತ್ತು ಇನ್ನೇನೋ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಹಾಗೆ ದೇವಾಲಯಕ್ಕೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತಿದೆ. ಏನಪ್ಪ ಅಂದರೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯವನ್ನು, ವಿಶೇಷವಾಗಿರ್ತಕ್ಕಂತಹ ಒಡವೆಗಳನ್ನು ಹೆಣ್ಣು ಮಕ್ಕಳು ಸಾಮಾನ್ಯಕ್ಕೆ ಯಾವಾಗೂ ಮಂಗಳಗೌರಿ ಥರ, ತಾಯಿ ಮಹಾಲಕ್ಷ್ಮಿ ಥರ, ದುರ್ಗೆ ಥರ ಇರ್ತಿರೋ ಇಲ್ಲೋ, ತಾಯಿ ಮಹಾಲಕ್ಷ್ಮಿ ಥರ ಅಂತೂ ಖಂಡಿತ ಇರ್ತೀರಿ. ಯಾಕೆ ಅಂದರೆ ಹೆಚ್ಚು ಅಲಂಕಾರವನ್ನು ಮಾಡಿಕೊಂಡು ಇರೋಬರೋ ಒಡವೆಗಳನ್ನೆಲ್ಲ ಮೈಮೇಲೆ ಹಾಕ್ಕೊಂಡು ಹೊರಡ್ತೀರಿ. ಆದರೆ ಮೈ ತುಂಬ ಸೆರಗೊದ್ದುಕೊಳ್ಳಿ. ನಿಮ್ಮ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಒಡವೆಗಳ ಬಗ್ಗೆ ಜಾಗರೂಕತರಾಗಿರಿ. ಯಾಕೆಂದರೆ ಆನಂದ್ ಗುರುಜಿಯವರ ಕಾರ್ಯಕ್ರಮದಲ್ಲೂ ಸಹಿತ ಎಷ್ಟೇ ಕಾರ್ಯಕ್ರಮಕ್ಕೆ ಹೊರಟರು, ಎಲ್ಲೇ ಹೊರಟರು ಸಹಿತ ಸಣ್ಣ ಕಾರ್ಯಕ್ರಮ ಆದರೂ ಅಲ್ಲಿ 4 ಜನ ಕಳ್ಳರು ಬಂದಿರ್ತಾರೆ.
ಆ ಕಳ್ಳರು ಬಂದಿರ್ತಾರೆ ನಿಮ್ಮ ಒಡವೆಗಳ ಕಡೆ, ಅವರು ನೀವು ದೇವ್ರ ಕಡೆ ಗಮನ. ನಿಮಗೇನಪ್ಪ ಅಂದರೆ ಶ್ರದ್ಧೆಯಿಂದ ಭಕ್ತಿಯಿಂದ ದೇವಿನ ದರ್ಶನ ಮಾಡಬೇಕು, ತಾಯಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಕಾತುರತೆ ನಿಮ್ಮಲ್ಲಿ. ನಿಮ್ಮ ಮೈ ಮೇಲಿರ್ತಕ್ಕಂಥ ಒಡವೆಗಳನ್ನು ಹೇಗೆ ಕದಿಬೇಕು ಎಂಬತಕ್ಕಂಥ ಮನಸ್ಸು ಕಳ್ಳರಲ್ಲಿ. ಅದರಿಂದ ನಾವು ಆ ಕಳ್ಳತನಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ಯಾಕೆಂದರೆ ಆ ಸಭೆಯಲ್ಲಿ ಯಾರು ಕಳ್ಳರು ಅಂತ ಗೊತ್ತಾಗೋದಿಲ್ಲ. ಆದರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ನಿಮ್ಮ ಪತಿದೇವರು ತೆಗೆದುಕೊಟ್ಟಿರ್ತಕ್ಕಂಥ, ಅಥವಾ ನಿಮ್ಮ ನೆನಪಿಗಾಗಿ ನಿಮ್ಮ ತಾಯಿಯವರು ಕೊಟ್ಟಿರ್ತಕ್ಕಂಥ, ಅಥವಾ ನಿಮ್ಮ ಕಷ್ಟಾರ್ಜಿತ ರೂಪಾಯಿ ಉಳಿಸಿ ಒಂದು ಒಡವೆಯನ್ನು ಮಾಡಿಸ್ಕೊಂಡಿರ್ತೀರಿ, ಅದನ್ನು ಯಾರೋ ಹೊಡ್ಕೊಂಡು ಹೋಗ್ಬಿಟ್ರೆ ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು, ಮನೇಲಿರ್ತಕ್ಕಂಥವ್ರು ಬೈತಕ್ಕಂಥದ್ದು, ಅಥವಾ ಏನೋ ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನು ಯಾರೋ ಕಿತ್ಕೊಂಡು ಹೋಗ್ಬಿಟ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋದು ಹೊಟ್ಟೆ ಉರಿಯುತ್ತೆ. ದೇವರ ದರ್ಶನಕ್ಕೆ ಬಂದು ಹಿಂಗೆ ಆಯ್ತಲ್ಲ ಅಂದ್ಕೊಳ್ಳೋದು ಬೇಡ. ಅದಕ್ಕೆ ಅಂತಹ ಬೆಲೆ ಬಾಳುವಂಥ ಒಡವೆಗಳನ್ನು ಯಾವತ್ತೂ ಜನಜಂಗುಳಿ ಇರುವಂತಹ ಸಾನ್ನಿಧ್ಯಗಳಿಗೆ, ದೇವಸ್ಥಾನಗಳಿಗೆ ಅದನ್ನು ಹಾಕ್ಕೊಂಡು ಬರಬೇಡಿ. ಅಂದರೆ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಕಳ್ಳತನ ಆಗುತ್ತೆ ಅಂತಲ್ಲ, ನಾವು ಜನ ಜಾಸ್ತಿ ಸೇರಿದಾಗ ಅಲ್ಲಿ ಕಳ್ಳರಿರ್ತಾರೆ. ಕಳ್ಳರಿದ್ದು ಅವರು ನಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಮ್ಮ ಮೇಲೆ ಬಂಗಾರವನ್ನು ಕದೀತಾರೆ. ಯಾಕೆಂದರೆ ಬಂಗಾರ ಕದಿಯೋದು ಅದೊಂದು ಕಲೆ. ಅದರದ್ದೇನು ಟ್ರೈನಿಂಗ್ ತೊಗೊಳ್ತಾರೋ ಅಥವಾ ಹೇಗೆ ಮಾಡ್ತಾರೋ ಅದು ಹೇಗೋ ಒಟ್ಟಲ್ಲಿ ಒಬ್ಬರು ಕಳ್ಳತನ ಮಾಡ್ತಾರೆ. ಇನ್ನೊಂದು ರಹಸ್ಯ ತಿಳ್ಕೊಳ್ಳಿ, ಕಳ್ಳತನ ಮಾಡಿದವರು ಮಾಡಿರ್ತಕ್ಕಂಥವ್ರ ಹತ್ರ ಒಡವೆ ಇಟ್ಕೊಳ್ಳಲ್ಲ. ನಿಮ್ಮ ಹಿಂದಿರ್ತಕ್ಕಂಥವ್ರು ಕಳ್ಳತನ ಮಾಡ್ತಾರೆ, ಅದನ್ನು ಮತ್ತೊಬ್ಬರು ಕೊಡ್ತಾರೆ, ಮಗದೊಬ್ಬರು ಎತ್ಕೊಳ್ತಾರೆ, 5-6 ಜನ ಕೈ ಬದಲಾಯಿಸ್ಕೊಂಡು ಹೊರಟೋಗ್ಬಿಡ್ತಾರೆ. ಅವ್ನು ತೊಗೊಂಡೋದನ್ನು ಪುಣ್ಯಾತ್ಮ ಅವನ್ನೆಲ್ಲೋ ಮಾರ್ಕೆಟಲ್ಲಿ ಇರ್ತಾನೆ. ಆದರೆ ಕಳ್ಳತನ ಮಾಡೋರು ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ನೀವು ಯಾರನ್ನ ಕಳ್ಳರು ಅಂತೀರಿ? ಅದರಿಂದ ಇವೆಲ್ಲ ಪರಿಸ್ಥಿತಿ ಹೀಗಿರೋದ್ರಿಂದ ಒಂದು ದೇವತಾ ದರ್ಶನ ಆಗಬೇಕು, ಎರಡನೇದು ಶ್ರದ್ಧಾಭಕ್ತಿ ಇರಬೇಕು, ಮೂರನೇದು ಬಹಳ ಎಚ್ಚರಿಕೆ ಬೇಕು. ಭಗವಂತ ಆ ತಾಯಿ ನಮಗೆ ಕೊಟ್ಟಂಥ ಒಡವೆಗಳನ್ನು ಏನೋ ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನು ಇನ್ನೆಲ್ಲಾದರೂ ಹಾಕ್ಕೊಂಡು ಓಡಾಡಿ. ಆದರೆ ಇಂಥ ಜನಜಂಗುಳಿ ಇರೋಂಥ ಕಡೆ, ಹೆಚ್ಚು ಜನ ಸೇರೋ ಕಡೆ, ಅಂಥ ಕಡೆ ಹಾಕ್ಕೊಂಡೋಗಿ ಅದನ್ನು ಕಳ್ತನ ಆಯ್ತಲ್ಲ ಅಂತ ಕಣ್ಣೀರು ಹಾಕಬೇಡಿ. ಯಾವುದು ದೇವ್ರು ಮಾಡ್ತಕ್ಕಂಥದ್ದಲ್ಲ, ದೇವ್ರ ಮುಂದೆ ನಾವು ಹೋಗಿ ನಿಲ್ತಕ್ಕಂಥದ್ದು. ನಾವು ಮೈಮೇಲೆ ಪ್ರಜ್ಞೆ ಇಲ್ದಿರ ನಾವು ನಿಂತ್ಕೊಂಡಾಗ ಹಿಂಗೆಲ್ಲ ಆಗುತ್ತೆ. ಆದರೆ ದೇವಾಲಯಗಳಿಗೆ ಬಂದಾಗ ಸಾಧ್ಯವಾದಷ್ಟು ಹೆಣ್ಮಕ್ಳು ಮೈತುಂಬ ಸೆರಗೊದ್ದುಕೊಳ್ಳಿ. ಮೈತುಂಬ ಸೆರಗೊದ್ದುಕೊಂಡು ಲಕ್ಷಣವಾಗಿ ದೇವ್ರ ಮುಂದೆ ನಿಂತಾಗ ಒಳಗಿರುವ ತಾಯಿನ ಈ ತಾಯಿನ ಅಂತಕ್ಕಂಥ ಒಂದು ಮನಸ್ಥಿತಿ ಬರಬೇಕು. ಅದನ್ನು ಬಿಟ್ಟು ಒಳಗಿರೋ ತಾಯಿನ ನೋಡೋದು ಬಿಟ್ಟು ನಿಮ್ಮನ್ನು ನೋಡುವಂಥ ಪರಿಸ್ಥಿತಿ ಕೆಲವು ಕಡೆ ನಡೆಯುತ್ತೆ. ಅದಾಗಬಾರ್ದು. ಯಾಕೆಂದರೆ ಅದರಿಂದ ಬೇರೆ ಥರ ಸಮಸ್ಯೆಗಳು ಎದುರಾಗುತ್ತೆ. ಆ ಸಮಸ್ಯೆಗೆ ದಾರಿ ಮಾಡಿಕೊಡ್ಬೇಡಿ. ಏನೇ ಆದರೂ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿನೂ ತಾಯಿನೇ, ನಮ್ಮ ಮುಂದಿರುವಂಥ ಹೆಣ್ಣುಮಕ್ಕಳು ನೀವು ನನ್ನ ತಾಯಿನೇ. ಅದರಿಂದ ಬಹಳ ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಆಷಾಢ ಮಾಸದ ಶುಕ್ರವಾರದ ಶುಭ ದಿನ, ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ತಾಯಿನ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಸಕಲ ಸಂಪನ್ನಗಳನ್ನು, ಸಕಲ ಇಷ್ಟಾರ್ಥಗಳನ್ನು ದೇವಿಯ ಉಪಾಸನೆಯಿಂದ, ಯಾಕೆಂದರೆ ಸೃಷ್ಟಿನಲ್ಲಿ ಮಾತೃ ತಾಯಿ ಎಂಬತಕ್ಕಂಥ ಪದಕ್ಕೆ ಬಹಳ ಅರ್ಥವಿದೆ. ಭೂಮಂಡಲ, ಈ ಭೂಮಂಡಲದಲ್ಲಿ ಭೂಮಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕಕ್ಕೂ ಒಂದು ದೇವಿಯ ಆಶೀರ್ವಾದದಿಂದ, ತಾಯಿಯ ಆಶೀರ್ವಾದದಿಂದ ಮಾತ್ರವೇ ಸಾಧ್ಯ. ಅಂತಹ ಮಾತೃಸ್ವರೂಪಿಣಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದು. ಬನ್ನಿ, ಇವತ್ತಿನ ತಿಥಿವಾರ ನಕ್ಷತ್ರವೇನಿದೆ ನೋಡೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 15/7/2022 ಶುಕ್ರವಾರ ದ್ವಿತೀಯ ಶ್ರವಣ ನಕ್ಷತ್ರ ಆಷಾಢ. ಇವತ್ತಿನ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಶುಕ್ರವಾರ. ಲಕ್ಷ್ಮೀ ಪೂಜೆ ಇವತ್ತು ಬಹಳ ವಿಶೇಷವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಸಹಿತ ತಾಯಂದರು ಮನೆಗಳಲ್ಲೂ ಸಹಿತ ಶುಕ್ರವಾರ ಅಂದ್ರಲ್ಲೇ ಒಂದು ವಿಶೇಷ ಇರುತ್ತೆ. ಇನ್ನು ಆಷಾಢ ಶುಕ್ರವಾರ ಅಗೋಯಿಗೂ ಅಂದರೆ ಶ್ರಾವಣ ಬಂದೇ ಬಿಡ್ತು. ಶ್ರಾವಣ ಮಾಸ ಬಂತು ಅಂದರೆ ಅದರ ಆನಂದವೇ ಬೇರೆ. ಶ್ರಾವಣದಲ್ಲಿ ಶ್ರೀಕ್ಷೇತ್ರ ಕೊಲ್ಲಾಪುರ ಮಹಾಲಕ್ಷ್ಮಿಯನ್ನು, ಹಾಗೆ ವಿಶೇಷವಾಗಿರ್ತಕ್ಕಂಥ ಅಂದು ಕರವೀರಪುರ ಇಂದು ಕೊಲ್ಲಾಪುರ ಶ್ರೀಕ್ಷೇತ್ರದ ತಾಯಿ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಬಹುದು. ಅಂದರೆ ಆ ಸನ್ನಿವೇಶಗಳಲ್ಲಿ ಈ ಕಳೆದ 3 ವರ್ಷಗಳಂತೂ ಎಲ್ಲರೂ ಸಹಿತ ಕೋವಿಡಿಂದ ಯಾವ ಪುಣ್ಯಕ್ಷೇತ್ರಗಳನ್ನೂ ದರ್ಶನ ಮಾಡಲಿಕ್ಕಾಗಲಿಲ್ಲ. ಆದರೆ ಒಂದು ವಿಚಾರ ಕಿವಿಯಲ್ಲಿರಲಿ, ತಲೆಯಲ್ಲಿರಲಿ, ನಾನು ಹೇಳಿದಾಗೆ ನೂಕು ನುಗ್ಲಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ನೀವು ಮೈಮೇಲೆ ಪ್ರಜ್ಞೆ ಇಲ್ಲದಂಥ ರೀತಿ ಸಾಕಷ್ಟು ಒಡವೆಗಳನ್ನು ಹಾಕ್ಕೊಂಡು ಮೈ ತುಂಬ ಸೆರಗೊದ್ದುಕೊಳ್ದಿರಾ
ಅಲ್ಲಿ ಹೋಗಿ ಯಾರೋ ಕಳ್ಳರು ನಿಮ್ಮ ಒಡವೆಗಳನ್ನು ಕಿತ್ಕೊಂಡು ಹೋಗಿ ಮನೆಗೆ ಕಣ್ಣೀರು ಹಾಕ್ತಾ ಬಂದು, ಅಯ್ಯೋ ಆಷಾಢ ಶುಕ್ರವಾರ ನನ್ನ ಚೈನ್ ಕಿತ್ಕೊಂಡು ಹೋಗ್ಬಿಟ್ರು, ನನ್ನ ಉಂಗುರ ಕಿತ್ಕೊಂಡು ಹೋದ್ರು, ಅಥವಾ ನನ್ನ ಬಳೆ ಕಿತ್ಕೊಂಡು ಹೋದ್ರು, ಅಥವಾ ಏನೋ ಆಯಿತು ಅಂತ ಹೇಳಿ ಕಣ್ಣೀರು ಹಾಕಬೇಡಿ. ನೋಡಿ, ಗಾಜಿನ ಬಳೆ ಯಾರೂ ಕಿತ್ಕೊಳ್ಳಲ್ಲ, ನಿಮ್ಮ ಕುತ್ತಿಗೆಯಲ್ಲಿರ್ತಕ್ಕಂಥ ಕರಿಮಣಿ ಸರ ಯಾರೂ ಕಿತ್ಕೊಳ್ಳೋದಿಲ್ಲ. ಹಾಗೆ ನಿಮ್ಮ ಉಂಗುರ ಅದು ಗಟ್ಟಿಯಾಗಿದ್ದರೆ ಪರವಾಗಿಲ್ಲ, ಅಥವಾ ಕೈ ಜಾರು ಬಿದ್ದರೆ ನಿಮ್ಮ ಹಣೆ ಬರನೇ ಆಗುತ್ತೆ. ಇದನ್ನು ಮೀರಿ ಬೇರೆ ಎಲ್ಲ ಪದಾರ್ಥಗಳಿದೆಯಲ್ಲ, ಬೇರೆಲ್ಲ ಚೈನುಗಳು ಹಾಕ್ಕೊಳ್ಳೋದು, ಬೇರೆಲ್ಲ ಬಳೆಗಳು ಹಾಕ್ಕೊಳ್ಳೋದು ಮಾಡಿದಾಗ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಯಾಕೆಂದರೆ ಕಳ್ಳರು ನೋಡ್ತಾರೆ, ಯಥೇಚ್ಛವಾದ ಕೈ ಸಿಗುತ್ತಲ್ಲ, ಕದ್ಬಿಡ್ತಾರೆ. ಅದರಿಂದ ನಿಮ್ಮ ಒಡವೆಗಳ ಬಗ್ಗೆ, ಇನ್ನು ಮೊಬೈಲು ಪರ್ಸಂತೂ ಈಗ ಮೊಬೈಲ್ ಬಿಡೋಂಗಿಲ್ಲ, ಪರ್ಸಂತೂ ಬಿಡೋಂಗಿಲ್ಲ. ದಿನಕ್ಕೆಲ್ಲ ಬಂದರೆ ಒಂದೋ ಎರಡೋ ಫೋನು, ಆ ಒಂದೋ ಎರಡೋ ಫೋನ್ ಬರೋಕೆ ಇದನ್ನು ಸೊಂಟದಲ್ಲೇ ಇಟ್ಕೊಳ್ಳೋದು. ಮಕ್ಕಳನ್ನಾದರೂ ತಲೆಗೆ ಬಿಡ್ತೀರಿ, ಫೋನ್ ತಲೆಗೆ ಯಾರೂ ಬಿಡೋದಿಲ್ಲ. ಇಂಥ ಪರಿಸ್ಥಿತಿ ಎದುರಾಗ್ತದೆ. ಜೋಪಾನ ಇರಲಿ, ಒಳ್ಳೆಯದಾಗಲಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಆಷಾಢ ಶುಕ್ರವಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮನೆಗಳಲ್ಲೇ ದೇವಿಯ ಉಪಾಸನೆ ಮಾಡಬಹುದು. ಲಕ್ಷಣವಾಗಿ ತಾಯಿ ಮಹಾಲಕ್ಷ್ಮಿಗೆ, ಅಮ್ಮನವರಿಗೆ ಒಂದು ಪದ್ಮಾಕಾರ ರಂಗವಲ್ಲಿನ ಹಾಕಿ ಒಂದು ಕಳಶವನ್ನಿಟ್ಟು, ಯಾವ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತಿದ್ದೀರಿ, ಯಾವ ದೇವರ ದರ್ಶನ ಮಾಡಬೇಕು ಅಂತಿದ್ದೀರಿ, ಯಾವ ದೇವಾಲಯಕ್ಕೆ ಹೊರಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಇದೆ, ಆ ಸಾನ್ನಿಧ್ಯವನ್ನು ಆದಿಶಂಕರರು ಜಗದ್ಗುರುಗಳು ಅಂದೇ ತಿಳಿಸಿದ್ದಾರೆ, ಮಾನಸ ಪೂಜೆ ಅಂತ. ಈ ಮಾನಸ ಪೂಜೆ ಇದೆಯಲ್ಲ, ಇದನ್ನು ಮೀರಿರ್ತಕ್ಕಂಥದ್ದು, ಇದಕ್ಕೆ ಮತ್ತೊಂದು ಆಲ್ಟರ್ನೇಷನ್ ಇಲ್ಲವೇ ಇಲ್ಲ. ಯಾವ ಆಲ್ಟರ್ ಮಾಡಲಿಕ್ಕೂ ಆಗೋದಿಲ್ಲ. ಮಾನಸ ಪೂಜೆ ನೀವು ಇಲ್ಲಿ ಕೂತ್ಕೊಂಡು ಬದರಿ ಇರತಕ್ಕಂಥ ಬದರಿನಾರಾಯಣನ ದರ್ಶನ ಮಾಡ್ಬೋದು. ಇಲ್ಲೇ ಕೂತ್ಕೊಂಡು ತಿರುಮಲ ತಿರುಪತಿ ಶ್ರೀನಿವಾಸನ ಒಮ್ಮೆ ಹಿಂದೆ ದರ್ಶನ ಮಾಡಿ ಬಂದಿದ್ದೀರಲ್ಲ, ಆ ದರ್ಶನ ಮಾಡಿರ್ತಕ್ಕಂಥ ಆ ಸುಂದರವಾದಂತಹ ಆ ದೃಶ್ಯವನ್ನು ಪುನಃ ಕಣ್ತುಂಬ ತಂದುಕೋಬೋದು. ಇಲ್ಲೇ ಇದ್ದು ನಿಮಗೆ ಬೇಕಾದಂಥ ಗುರುಗಳನ್ನು, ನಿಮ್ಮ ಕುಟುಂಬದ ಸದಸ್ಯರನ್ನು ಎಲ್ಲರೂ ಸಹಿತ ಇಲ್ಲಿ ನೋಡ್ಬೋದು. ಅಂದರೆ ಮನಸ್ಸಿನ ವೇಗ, ಎಲ್ಲರನ್ನೂ ಹೋಗಿ ಮಾತಾಡಿಸ್ಕೊಂಡು ಬರೋ ಶಕ್ತಿ ಈ ಒಳ ಮನಸ್ಸಿಗಿದೆ, ಈ ದೇಹಕ್ಕಿಲ್ಲ. ಈ ದೇಹ ಸ್ಪೀಡ್ ಇಲ್ಲ, ಈ ದೇಹ ನಡೆಯೋದು ಕಷ್ಟ, ಕೂತ್ರೆ ಎದ್ದೇಳೋದು ಕಷ್ಟ, ಎದ್ದರೆ ಕೂತ್ಕೊಳ್ಳೋದು ಕಷ್ಟ. ಆದರೆ ಒಳಗಿರೋ ಮನಸ್ಸು, ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು, ನಿಮ್ಮ ಕಂಟ್ರೋಲಲ್ಲಿರುವಂಥ ಮನಸ್ಸು ಏನನ್ನು ಬೇಕಾದ್ರೂ ಸಾಧನೆ ಮಾಡುತ್ತೆ. ಈ ಮನಸ್ಸಿಗೆ ಸ್ಪರ್ಶಿಸುವಂತಹದ್ದಿಲ್ಲ, ಸುವಾಸನೆ ತಗೊಳ್ಳುವಂಥದ್ದಿಲ್ಲ, ಆದರೆ ಕಣ್ಣುಗಳಲ್ಲಿ ಕಾಣುವಂತಹದ್ದು ಸಂಪೂರ್ಣ ಚಿತ್ರವನ್ನು ನಿಮ್ಮ ಮುಂದೆ ತರುವಂತಹ ಶಕ್ತಿ ಆ ಮನಸ್ಸಿಗಿದೆ. ಅದಕ್ಕೆ ಮಾನಸ ಪೂಜೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿ ಮುಂದೆ ಕೂತು ಒಂದು ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ, ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡ್ತಿದ್ದೀನಿ ಅಂದ್ಕೊಳ್ಳಿ, ಅಥವಾ ಕಟೀಲು ದುರ್ಗಾಪರಮೇಶ್ವರಿಯನ್ನು ಪೂಜೆ ಮಾಡಿಸ್ತಿದ್ದೀವಿ ಅಂತ ತಿಳ್ಕೊಳ್ಳಿ. ನೀವೇ ಒಂದು ಒಳ್ಳೆ ರೇಷ್ಮೆ ಸೀರೆಯನ್ನು ಅಮ್ಮನವ್ರು ಉಡಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಡವೆಗಳೆಲ್ಲವನ್ನು ಸಹಿತ ತಾಯಿಗೆ ಅರ್ಪಣೆ ಮಾಡಿ ಅಲಂಕಾರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಅದಾದ ನಂತರ ಆ ದೇವಿ ಮುಂದೆ ಕೈ ಹಿಡಿರಿ, ನೀವೇನು ಅಲಂಕಾರ ಮಾಡಿದ್ರು ಆ ಒಡವೆಗಳೆಲ್ಲ ನಿಮ್ಮ ಕೈಗೆ ಕೊಡ್ತಾಳೆ. ಅದನ್ನು ತೊಗೊಂಡು ಹಾಗೆ ಸೇಫಾಗಿ ನಿಮ್ಮ ಬೀರೋಲಿಡಿ. ಅಂದರೆ ಎದ್ದೇಳಬೇಕಾದ್ದಿಲ್ಲ, ಬೀರೋ ಓಪನ್ ಮಾಡಬೇಕಾದ್ದಿಲ್ಲ, ಬೀರೋಲಿರೋ ಒಡವೆ ಆಚೆ ತೆಗಿಬೇಕಾದ್ದಿಲ್ಲ. ಆದರೆ ನಿಮ್ಮ ಒಳ ಮನಸ್ಸು ಎಲ್ಲವನ್ನು ಸಹಿತ ಅಲ್ಲಕ್ಕೆ ತೊಗೊಂಡು ಹೋಗುತ್ತೆ. ಮನಸ್ಸಿಗಿನ್ನ ದೊಡ್ಡದು ಯಾವುದೂ ಇಲ್ವಲ್ಲ. ಆ ಮನಸ್ಸಲ್ಲಿ ಮಾನಸ ಪೂಜೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಅದನ್ನೇ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದು 4 ಜನ ಸುಮಂಗಲೆಯರನ್ನು, ಒಂದಿಬ್ಬರು ಕನ್ಯೆಯರನ್ನು, ಅಂದರೆ ಸಣ್ಣ ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಹಿರಿಯ ಮುತ್ತೈದೆಯರು ಅಂತಹವ್ರನ್ನ ಮನೆಗೆ ಕರೀರಿ. ಅವ್ರಿಗೊಂದಿಷ್ಟು ಅರಿಶಿನ ಕುಂಕುಮ ಕೊಡಿ, ಮಂಚೂರು ಹೆಸರುಬೇಳೆ ಪಾನಕ ಮಾಡಿ, ದೇವ್ರಿಗೆ ನೈವೇದ್ಯ ಮಾಡಿ, ಆ ಹೆಸರುಬೇಳೆ ಪಾನಕ ಅವರು ಕೊಟ್ಟು ಅವರ ಆಶೀರ್ವಾದ ಪಡೀರಿ. ಅದಕ್ಕಿಂತ ಮುಖ್ಯವಾದ ಯಾವುದೂ ಅಲ್ಲ. ಅಂದರೆ ಈ ಕಲಿಯುಗದಲ್ಲಿ ಎಲ್ಲಕ್ಕೂ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಅದನ್ನು ಹೇಗೆ, ಯಾವಾಗ, ಯಾವ ಕ್ರಮವನ್ನು ಆಚರಿಸಬೇಕು, ಯಾವ ಕ್ರಮದಲ್ಲಿ ಅದರ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ನಡೆಸಿ ಎಲ್ಲ ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ದೇವಿಯನ್ನು ಉಪಾಸನೆ ಮಾಡುವಂತಹದ್ದು, ದೇವಿಯ ಆರಾಧನೆ ಮಾಡತಕ್ಕಂಥದ್ದು ಸಮಸ್ತರಿಗೂ ಸಕಲರಿಗೂ ಸಹಿತ ಆಷಾಢ ಮಾಸದ ಶುಭ ಶುಕ್ರವಾರದ ಈ ಶುಭ ದಿನದ ಸಂಪೂರ್ಣ ಅನುಗ್ರಹ ನಮಗೆ ಸಿಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧಾರಣವಾಗಿರ್ತಕ್ಕಂಥದ್ದನ್ನು ಸಮಾಧಾನ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಮಾತ್ರ ಸಾಧ್ಯ. ಆ ಒಳ್ಳೆ ಮನಸ್ಸು ಹೇಗೆ ಬರುತ್ತೆ, ಯಾವಾಗ ಬರುತ್ತೆ, ಅದನ್ನು ಸಂಪೂರ್ಣವಾಗಿ ಭಗವತಿಯ ಅನುಗ್ರಹದಿಂದ ಮಾತ್ರ ಸಾಧ್ಯ ಆಗುತ್ತೆ. ನೀವು ಇವತ್ತಿನ ದಿವಸ ಇನ್ನೊಬ್ಬರ ಹಸಿದಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ನೀವು ತಿನ್ನೋದರಲ್ಲೇ ಒಂದಿಷ್ಟು ಅನ್ನದಾನವನ್ನು ಮಾಡಿ, ಇನ್ನೊಬ್ಬರ ಹಸಿವಿಗೆ ಒಂದು ದಾರಿಯಾಗಿ ನಿಂತುಕೊಳ್ಳಿ. ಅದು ಸಾಕಷ್ಟು ವಿಶೇಷತೆ ಕೊಡುತ್ತೆ. ಅಷ್ಟೇ ಅಲ್ಲದಿರ ಇವತ್ತಿನ ನಿಮ್ಮ ಕಾಯಕದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು. ಅದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಇವತ್ತಿನ ದಿವಸ ದೇವಿಯ ಉಪಾಸನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಅದರಿಂದ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ದೇವಿಯ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಿದ್ಧ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ಯಾಕೋ ಮನಸ್ಸಿಗೊಂಥರ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ವೃಷಭ ರಾಶಿಯವರು ಒಳಗಡೆ ತುಂಬ ನೋವಿಟ್ಕೊಂಡು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ದಿರ ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಹಂಚ್ಕೊಳ್ಳೋದು ಹೇಗಪ್ಪ ಅನ್ನೋ ಥರ ಚಿಂತನೆ ಮಾಡುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಇದು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 42 ನಿಮಿಷದವರೆಗೂ ಹೀಗೇ ಇರುತ್ತೆ. 1 ಗಂಟೆ 42 ನಿಮಿಷದ ಆದ ನಂತರ ಒಂದಷ್ಟು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ಇವತ್ತು ನಿಮಗಿದೆ. ಧೈರ್ಯವಾಗಿರಿ, ಹೆದರಬೇಡಿ. ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತಂದುಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಭಗವಂತ ಏನು ಕೊಟ್ಟಿದ್ದಾನೋ ಕೊಟ್ಟಿದ್ದರಲ್ಲಿ ನಾವು ತೃಪ್ತರಾಗಿದ್ದರೆ ಯಾವತ್ತಿಗೂ ನಮಗೆ ತೊಂದರೆ ಇಲ್ಲ. ಅದನ್ನು ಮೀರಿ ಇನ್ನೇನೋ ಬೇಕು ಅಂತ ಆಸೆ ಪಟ್ಟರೆ ಮಾತ್ರ ತೊಂದರೆ ಆಗುವಂಥದ್ದಿರುತ್ತೆ. ಆದರೂ ಇವತ್ತಿನ ಕಾಲಧರ್ಮ ಹಾಗಲ್ಲ. ಧೈರ್ಯವಾಗಿದ್ದು ಕೆಲಸಗಳನ್ನು ಗೆದ್ದುಕೋಬೋದು. ಇವತ್ತು ಒಳ್ಳೆ ಫಲಗಳಿದೆ. ಆದರೆ ಮಧ್ಯಾಹ್ನದವರೆಗೂ ಮಾತ್ರ ಸ್ವಲ್ಪ ಎಚ್ಚರಿಕೆ ಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಮಿಥುನ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು, ಹಣಕಾಸಿನ ಬಗ್ಗೆ ಅಥವಾ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಇದ್ದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗುವಂಥದ್ದು, ಯಾವುದೋ ಕೆಲಸಕ್ಕೆ ಬಾರದಂಥ ವಿಚಾರಗಳಲ್ಲೂ ಸಹಿತ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆದರೂ ಭಯಪಡಬೇಕಾದ್ದಿಲ್ಲ. ಇವತ್ತಿನ ದಿವಸ 1 ಚಿಟಿಕೆಯಷ್ಟು ಲವಣ, 2 ಕರಿಮೆಣಸು, 1 ಚಿಟಿಕೆ ಲವಣ, 2 ಕರಿಮೆಣಸು, 1 ಚಿಟಿಕೆ ಲವಣವನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು, 2 ಕರಿಮೆಣಸನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು. ಇಷ್ಟು ಕ್ರಮವನ್ನು ನೀವು ಆಚರಿಸಿದ್ರೆ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದರೂ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಯಾವುದು ಬೇಕು ಯಾವುದು ಬೇಡ ಅದನ್ನು ಸರಿಯಾದಂಥ ರೀತಿ ಕ್ರಮಬದ್ಧವಾಗಿ ಆಲೋಚನೆ ಮಾಡಬೇಕು. ಇವತ್ತಿನ ದಿವಸ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನವೇ ಸರಿ. ಆದರೆ ಇವತ್ತು ತಾವು ಮಾಡಬೇಕಾದ್ದು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಒಂದಷ್ಟು ಗೋಕ್ಷೀರವನ್ನು ದೇವಾಲಯಕ್ಕೆ ಕೊಟ್ಟು ನಮಸ್ಕರಿಸ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ನಿಮಗಿರೋದ್ರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಏನೇ ಕೆಲಸ ಮಾಡಿದ್ರೂ ಒಳ್ಳೆ ಮನಸ್ಸಿನಿಂದಲೇ ಮಾಡಿ. ಹಾಗೆ ಇವತ್ತು ಸಿಂಹರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು 3 ಗಂಟೆ 15 ನಿಮಿಷದಿಂದ 4:22 ನಿಮಿಷದವರೆಗೂ ಮಾತ್ರ ಒಂದಿಷ್ಟು ಸಮಸ್ಯೆ ಅನ್ನಿಸಬಹುದು. ಈ ಸಮಸ್ಯೆಗಳನ್ನು ಈ ಕ್ಷಣದಲ್ಲಿ ದೂರ ಮಾಡಿಕೊಂಡ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಾಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೂ ಒಳ್ಳೆ ಮನಸ್ಸಿಂದಲೇ ಸಾಧ್ಯ ಆಗುವಂಥದ್ದು. ಇವತ್ತು ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೀಪ ನಮಸ್ಕಾರ ಇಂತಹದ್ದನ್ನು ಮಾಡೋದ್ರಿಂದ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ಕಲೆ ಇವತ್ತು ನಿಮ್ಮದಾಗುತ್ತೆ. ಆದರೆ ಒಳ್ಳೆ ಮನಸ್ಸಿನಿಂದ ಸಾಧ್ಯವಾದಷ್ಟು ಸಮಾಧಾನ ಬೇಕು. ಒಂದಷ್ಟು ವಿಚಾರಗಳಿಗೆ ತುಂಬ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಆಗುತ್ತೋ ಬಿಡುತ್ತೋ, ಏನಾಗಬಹುದೋ, ಏನು ನಡೆಯುತ್ತೋ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ನಿಮಗೆ ಬಾಧಿಸಬಹುದು. ಆದರೂ ಧೈರ್ಯವಾಗಿದ್ದರೆ ಏನೇನು ಬೇಕಾದ್ರೂ ಸಾಧನೆ ಮಾಡಬಹುದು. ಆದರೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಆಗುವಂಥದ್ದು. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾವುದಾದ್ರು ಒಂದು ಬೇವಿನ ವೃಕ್ಷದ ಹತ್ರ ಹೋಗಿ ಅಲ್ಲಿ ಒಂದು ದೀಪವನ್ನು ಹಚ್ಚಿ 1-2 ನಿಮಿಷ ಕಾಲ ವೃಕ್ಷತಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾತ್ರ ಸಾಧ್ಯ ಆಗುತ್ತೆ. ಆ ಒಳ್ಳೆ ಮನಸ್ಸು ಇವತ್ತು ನಿಮಗಿರೋದ್ರಿಂದ ನೀವು ಅಂದುಕೊಂಡಷ್ಟು ಸಾಧನೆ ಆಗುತ್ತೆ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಗೋಕ್ಷೀರನೋ ಹಣ್ಣು ಹಂಪಲುಗಳು ಕೊಟ್ಟು ಪ್ರಾರ್ಥನೆ ಮಾಡಿ, ಜೊತೆಗೆ ಒಂದು ದೇವಿಯ ಉಪಾಸನೆ ಮಾಡಿ, ಆ ತಾಯಿಯ ಕೃಪಾಶೀರ್ವಾದದಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಕಮಲಮ್ಮ ಅಂತ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಮಗ ಇಲ್ಲ ಮೇಡಮ್, ನಮ್ ಬಗ್ಗೆನೆ ಇದ್ ಮಾಡ್ತೀನಿ. ತುಂಬಾ ಕಷ್ಟದಲ್ಲಿ ಇದ್ದೀವಿ. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ಗುರುಜಿ, ನಾವು ತುಂಬಾ ಕಷ್ಟದಲ್ಲಿ ಇದ್ದೀವಿ. ಹೇಳ್ಕೊಳಕ್ ಆಗದಷ್ಟು ಕಷ್ಟದಲ್ಲಿ ಇದ್ದೀವಿ ಗುರುಜಿ. ಯಾಕಮ್ಮ, ಏನಾಯ್ತು ತಾಯಿ? ತುಂಬಾ ಕಷ್ಟದಲ್ಲಿ ಇದ್ದೀವಿ. ತುಂಬಾ ಸಾಲ ಮಾಡ್ಕೊಂಡು ನನ್ ಮಗ ಏನ್ ಮಾಡ್ದೆ ಅಂತಾನೆ ಹೇಳಿಲ್ಲ ಗುರುಜಿ. ಯಾಕೆ ಸಾಲ ಮಾಡ್ದ? ಏನಕ್ಕೋಸ್ಕರ ಅಷ್ಟು ಸಾಲ ಮಾಡುವಂಥದ್ದು? ಏನ್ ಗೊತ್ತಿಲ್ಲ ಗುರುಜಿ. ತಿನ್ನೋ ಇಷ್ಟನ್ನ, ಕಣ್ ತುಂಬ ಒಂದು ಸ್ವಲ್ಪ ನಿದ್ದೆ, ನಮ್ಮ ಮಾನ ಮರ್ಯಾದೆ ಮುಚ್ಕೊಳ್ಳೋಕೆ ಒಂದಿಷ್ಟು ಬಟ್ಟೆ ಇಷ್ಟಿದ್ಬೇಕು. ಅದರಲ್ಲಿ ನಾವು ಇನ್ನೇನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು 10 ರೂಪಾಯಿ ಬಂಡವಾಳ ಹಾಕಿ 20 ರೂಪಾಯಿ ಲಾಭ ಮಾಡ್ತೀನಿ ಅಂತ ಮುನ್ನಡೆಯೋದು, ಇದೆಲ್ಲ ವ್ಯತ್ಯಾಸ ಆಗುತ್ತಲ್ವ ತಾಯಿ? ಏನು ಓದಿದ್ದಾರೆ ಮಗ? ಮಗ SLC ಗುರುಜಿ ಓದಿರೋದು. ಕೆಲಸ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾನೆ. 30,000 ಸಂಬಳ ಬರ್ತದೆ. ಮತ್ತೆ ದೇವ್ರು ಕೊಟ್ಟಂಗಲ್ಲಮ್ಮ, ಆತನ ಓದಿಗೂ ಅವನು ಕೊಡ್ತಿರ್ತಕ್ಕಂಥ ಸಂಬಳಕ್ಕೂ ದೇವ್ರು ಕೈ ತುಂಬ ಸಂಬಳ ಕೊಟ್ಟಿದ್ದಾನೆ. 30,000 ಅಂದ್ರೆ ಕಣ್ಣು ಮುಚ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ಚೆನ್ನಾಗಿ ಜೀವನ ಮಾಡ್ಬೋದಲ್ವಮ್ಮ? ಹೌದು ಗುರುಜಿ, ಆದ್ರೆ ಏನ್ ಮಾಡ್ತಿದ್ದಾರೆ ಅಂತ ಏನು ಹೇಳಿಲ್ಲ ಗುರುಜಿ. ತುಂಬಾ ತೊಂದರೆ ಇದ್ದೀವಿ ಗುರುಜಿ ನಾವು. ಇರ್ಲಿ, ತಲೆ ಕೆಡ್ಸ್ಕೊಬೇಡಿ. ಮಗನ್ ಮದ್ವೆ ಆಗಿದ್ಯಾ? ಇಲ್ಲ ಗುರುಜಿ, ನಾವು 4 ವರ್ಷದಿಂದ ಹೆಣ್ಣು ನೋಡ್ತಾ ಇದೀವಿ. ಹೆಣ್ಣು ನೋಡಿದ್ರೆ ಹೆಣ್ಣು ಸೆಟ್ ಆಗಲ್ಲ ಗುರುಜಿ. ಇಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳು. ಫಸ್ಟು ಈ ಸಮಸ್ಯೆಗಳಿಂದ, ಈ ಕಷ್ಟಗಳಿಂದ ಅವನ್ನ ಆಚೆ ತಗೊಂಬನ್ನಿ. ಅವನೊಬ್ಬ ಮನುಷ್ಯನಾಗಿ ಸಾಕಪ್ಪ, ಗಂಜಿ ಕುಡಿದ್ರು ಅಂಬ್ಲಿ ಕುಡಿದ್ರು ನನ್ನ ಮನೇಲಿ ನಾನು ಇರಬೇಕು, ಯಾರು ನನ್ನ ಮನೆ ಬಾಗಿಲಿಗೆ ಬಂದು ಕೇಳಬಾರ್ದು. ನೋಡಮ್ಮ, ಸಾಲ ಕೊಟ್ಟವರು ಸುಮ್ಮನೆ ಇರೋದಿಲ್ಲ. ಮನೆ ಬಾಗಿಲಿಗೆ ಬಂದು ನಿಂತು ಆಡೋ ಮಾತುಗಳಿದೆಯಲ್ಲ, ಅಲ್ಲಿ ಎಲ್ಲರನ್ನೂ ತಗೊಂಡ್ಬಂದು ರೋಡಿಗೆ ಇಡ್ತಾರೆ. ಅದು ಆ ನೋವು ನಮಗೆ ಬೇಡ. ಕಷ್ಟನೋ ಸುಖನೋ ಗಂಜಿ ಕುಡಿದ್ರು ನಮ್ಮ ಮನೇಲಿ ಇರೋಣ. ಅದರಲ್ಲೂ 30,000 ಅಂದರೆ ಒಳ್ಳೆ ಕೆಲಸನೇ, ಒಳ್ಳೆ ದೇವ್ರು ಕೊಟ್ಟಾಗ ಒಂದು ಒಳ್ಳೆ ಉದ್ಯೋಗ ಇದೆ, ಅದನ್ನು ನಡೆಸ್ಕೊಂಡು ಹೋಗಲಿ. ನಿಮ್ಮ ಆಶೀರ್ವಾದ ಅವ್ರಿಗಿರುತ್ತೆ. ಧೈರ್ಯವಾಗಿರಿ. ನಿಮ್ಮ ಸ್ವರತರಂಗ ಪ್ರಕಾರ ನಾವು ಒಂದು ಮನೆ ಕಟ್ಕೋಬೇಕು ಅಂತ ಇದ್ದೀವಿ. ಸ್ವಲ್ಪ ಜಮೀನು ಮಾರ್ಬೇಕು ಅಂತ ಇದ್ದೀವಿ ಗುರುಜಿ. ಅದು ಆಯ್ತದೆ, ಒಳ್ಳೆ ರೇಟ್ ಸಿಗ್ತದೆ ಗುರುಜಿ? ಅಮ್ಮ, ಎಲ್ಲ ಒಳ್ಳೇದಾಗತ್ತೆ. ನೀನು ಆರೋಗ್ಯದ ಕಡೆ ಗಮನ ಕೊಡು. ನಿನ್ನ ಆರೋಗ್ಯವಾಗಿರು. ನೋಡಮ್ಮ, ನಮಗೆ ವಯಸ್ಸಾಗ್ತಾ ಕಾಲದಲ್ಲಿ ವಯಸ್ಸಾಗ್ತಾ ಇದ್ದಂಗೆಲ್ಲ ಆರೋಗ್ಯ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಯಾಕೆಂದ್ರೆ ಇವತ್ತಿನ ಆಹಾರ ಪದ್ಧತಿಗಳು ಹಾಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಆರೋಗ್ಯವಾಗಿರಿ. ನಿಮ್ಮ ಕಷ್ಟಗಳು ಬೇಗ ದೂರ ಆಗುತ್ತೆ. ಹಾಗೆ ಮನೆಗಿರ್ತಕ್ಕಂಥ ಒಂದು ವಸ್ತುನ ಮಾರಿ ಇನ್ನೊಂದನ್ನು ಸಂಪಾದನೆ ಮಾಡಿ ಕಟ್ಟುವಂಥದ್ದು ಮನಸ್ಸಲ್ಲಿ ಒಂದು ಆಸೆ. ಎಲ್ಲರಿಗೂ ಜೀವನದಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅನ್ನೋ ಆಸೆ. ಖಂಡಿತ ನಿನ್ನ ಆಸೆ ಖಂಡಿತ ಈಡೇರುತ್ತೆ. ಭಯಪಡಬೇಡ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನಿನಗಿದೆ. ಧೈರ್ಯವಾಗಿರಮ್ಮ. ಆದಷ್ಟು ಬೇಗ ಮಗನ್ನ ಕೂಡಿಸಿ ಬುದ್ಧಿ ಹೇಳಿ, ಇನ್ನು ಮುಂದಕ್ಕೆ ಈ ತರ ಸಾಲಕ್ಕೆ ಕೈ ಹಾಕ್ಬಿಡಪ್ಪ, ಇರೋ ಹಣೆ ಬರ ಹೆಂಗೋ ತೀರಿಸ್ಕೊಬಿಡೋಣ ಅಂತೇಳಿ ಆದಷ್ಟು ಬೇಗ. ಕಷ್ಟದಿಂದ ಪರಿಹಾರ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಗುರುಜಿ. ಇಲ್ಲಮ್ಮ, 11 ದಿವಸ ಕರೆಕ್ಟಾಗಿ 11 ದಿವಸ ಪ್ರತಿ ದಿವಸ ಅರಿಶಿಣದಿಂದ ಒಂದು ಪದ್ಮಾಕಾರ ರಂಗೋಲಿನ ಹಾಕಿ, ಅದರ ಮೇಲ್ಗಡೆ ಒಂದು ಅರಿಶಿಣ ಕೊಂಬು, 2 ವಿಳೆದೆಲೆ ಅಡಿಕೆ, 1 ರೂಪಾಯಿ ನಾಣ್ಯ, ಇದಿಷ್ಟು ಇಟ್ಟು ಅದರ ಮುಂದೆ ಒಂದು ದೀಪ ಅಂಟಿಸಿಟ್ಟು ದೇವಿನ ಪ್ರಾರ್ಥನೆ ಮಾಡಿ 11 ದಿವಸ ಒಂದಿಷ್ಟು ಚಿತ್ರಾನ್ನನೋ ಅಥವಾ ಒಂದಿಷ್ಟು ಪೊಂಗಲ್ ಬಹಳ ಮುಖ್ಯ. ಅಂದ್ರೆ ಬೆಲ್ಲದನ್ನ, ಆ ಗುಡಾನ್ನ ನೈವೇದ್ಯ ಅಂತ ಹೇಳ್ತಾರೆ. ಆ ಬೆಲ್ಲದನ್ನ ನೈವೇದ್ಯ ಮಾಡಿ ಅದನ್ನು 4 ಜನಕ್ಕೆ ಹಂಚಿ. ಇದನ್ನು 11 ದಿವಸ ಮಾಡಿ. 12ನೇ ದಿವಸ ದಿನ ಮಾಡಿರ್ತಕ್ಕಂಥ ಪೂಜಾ ಅನುಷ್ಠಾನದ ವಿಳೆದೆಲೆ ಅಡಿಕೆ ಮತ್ತು ಅರಿಶಿಣ ಕೊಂಬಿದೆಯಲ್ಲ, ಅದೆಲ್ಲ ತೆಗೆದುಕೊಂಡು ನೀರಿಗೆ ಬಿಟ್ಟು ಬನ್ನಿ. ಇಷ್ಟು ಕೆಲಸ ನೀವು ಮಾಡಿ, ನಿಮಗೆ ಕೆಲವು ಋಣಬಾಧೆ ಹರಿದೋಗುತ್ತೆ. ದಿವಸ ಬದಲಾಯಿಸ್ಕೊಳ್ಬೇಕು. ದಿನ ಪೂಜೆ ಮಾಡಿದ್ದನ್ನ ಬೇರೆ ಕಡೆ ಇಟ್ಟಿರಬೇಕು. 11 ದಿವಸ ಆದ್ಮೇಲೆ ಎಲ್ಲ ಒಟ್ಟಿಗೆ ತಗೊಂಡು ನೀರಿಗೆ ಬಿಡಬೇಕು. ಯಾವಾಗ ಶುರು ಮಾಡ್ಬೇಕು ಗುರುಜಿ? ನಿನಗೆ ಯಾವಾಗ ಅನುಕೂಲ ಆದ್ರೆ ಅವತ್ತೇ ಮಾಡಮ್ಮ. ಪ್ರತಿದಿನನೂ ವಿಶೇಷನೇ. ಅದರಲ್ಲೂ ಈ ಆಷಾಢ, ಶ್ರಾವಣ ಎಲ್ಲ ಒಳ್ಳೇದೇ ಇದೆ. ನೀನು ಮಾಡು ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜೀಗ ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಳ್ಬೇಕು. ಖಂಡಿತಮ್ಮ,
ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಅಂದುಕೊಂಡಿರ್ತಕ್ಕಂಥದ್ದನ್ನು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲದಲ್ಲಿದ್ದೀರಿ. ಇವತ್ತು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕಾದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ದರ್ಶನ ಆಗಲಿ, ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಒಂದು ದೀಪಕ್ಕೆ 11 ನಮಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಪ್ರಾರ್ಥನೆ ಅಥವಾ ಇವತ್ತಿರ್ತಕ್ಕಂಥ ಕಷ್ಟಗಳಿಗೆ ಸಾಧ್ಯವಾದಷ್ಟು ಯಾರೊಬ್ಬರೊಂದಿಗೂ ಹೆಚ್ಚು ವ್ಯವಹರಿಸದಿರ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸಾಧ್ಯವಾದರೆ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಹಣಕಾಸಿನ ವಿಚಾರ ಆಗಲಿ, ಯಾವುದೇ ಕಾಗದ ಪತ್ರಗಳಾಗಲಿ, ಯಾವುದೇ ಕೆಲಸ ಆದರೂ ಅಂದುಕೊಂಡ ತಕ್ಷಣ ಆಗೋದು ನಿಜ, ಆದರೂ ಅದರಿಂದ ಮತ್ತೊಂದು ಸಮಸ್ಯೆ ಇರತಕ್ಕಂಥದ್ದು ನಿಜ. ಹಾಗಾಗಿ ಸಮಸ್ಯೆಗಳ ಸೆರಮಾಲೆ ಹುಟ್ಟುವಂಥ ಈ ದಿನ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಯಾವ ಪ್ರಕಾರ ಅದನ್ನು ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತೆ, ಅದನ್ನು ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಯಾವುದೇ ವಿಚಾರ ಆದರೂ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಅಂದುಕೊಂಡಿರ್ತಕ್ಕಂಥದ್ದನ್ನು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಿಮ್ಮ ಚಿಂತನೆ ಇರಬೇಕು. ಹಾಗಾಗಿ ಹಾಗೆ ನಡೆಸೋದ್ರಿಂದಲೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯವನ್ನು ಜಾಗರೂಕತೆಯನ್ನು ನೀವು ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ಧೈರ್ಯವಾಗಿದ್ದು ಯಾವುದೇ ಕೆಲಸವನ್ನಾದರೂ ನಿರ್ಭೀತಿಯಿಂದ ಮಾಡಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಬೆಲ್ಲ, ಹೆಸರು ಕಾಳು ಅಥವಾ ಹೆಸರುಬೇಳೆ, ಒಂದಷ್ಟು ಅಕ್ಕಿ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು, ಆಸೆಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದರಲ್ಲಿ ನಡೆಸುವಂಥದ್ದು, ಮಾಡುವಂತಹದ್ದು ಯಾವ ಕ್ರಮವನ್ನು ಅನುಸರಿಸಲು ಸರಿ ಹೋಗುತ್ತೆ ಎಂಬತಕ್ಕಂಥದ್ದು ಚಿಂತನೆ ಸಮಂಜಸವಾಗಿರಬೇಕು. ಹಾಗಿದ್ದರೆ ಮಾತ್ರ ಇವತ್ತಿನ ಫಲ ಸಿದ್ಧಿಯಾಗುವಂಥದ್ದು. ಆದರೂ ಗುರು ಹಿರಿಯರಿಗೆ ನಮ್ರತೆಯಿಂದ ನಡ್ಕೊಂಡು ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮಾತಾಪಿತೃಗಳ ಆಶೀರ್ವಾದ ತೆಗೆದುಕೊಂಡ್ರೆ ಮಕರ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲ ಇದೆ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದ್ದಾಗ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿದ್ದು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೋಪ ಎಂಬತಕ್ಕಂಥದ್ದು ಯಾವತ್ತಿಗೂ ಸಮಂಜಸ ಅಲ್ಲ, ಅದು ಆರೋಗ್ಯಕ್ಕೂ ಸಮಂಜಸವಲ್ಲ, ಅದು ಅನಾರೋಗ್ಯವೇ. ಹಾಗಾಗಿ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ತಾಳ್ಮೆಯಿಂದಿದ್ದು ಒಂದು ಒಳ್ಳೆಯ ಕೆಲಸವನ್ನು ಮಾಡದಿರುವಾಗಿ ಚಿಂತನೆ ಮಾಡಿ ಅದರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತಿನ ನಿಮ್ಮ ಕೆಲಸಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಅದರ ಬಗ್ಗೆ ಒಂದಷ್ಟು ಹೆಚ್ಚಿನ ಆಸಕ್ತಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡುವ ಕಾಯಕದಲ್ಲೇ ಒಂದಿಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬೇಕು. ಇದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಿದೆ. ಆದರೆ ದುಡುಕಿ ತೀರ್ಮಾನ ತಂದುಕೊಂಡು ಇಲ್ಲದಂಥ ರೀತಿ ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರಿ. ಇವತ್ತಿನ ದಿವಸ ಏನೇ ಮಾಡಬೇಕಾದರೂ ತಾಳ್ಮೆಯಿಂದ ಮಾಡಿ. ತಾಳಿದವನು ಬಾಳಿ ಅನ್ನುವಂಥ ಹಿರಿಯರು ಏನು ಹೇಳಿದ್ದಾರೋ ಅದೇ ಪ್ರಕಾರ ನಿಮ್ಮ ಜೀವನ ಇರಬೇಕು. ಇವತ್ತಿನ ದಿವಸ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಆ ಗಂಧದಿಂದ ಭಗವತಿಯ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಸ್ವಲ್ಪ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ ಒಂದು ಚೂರು ಬೆಲ್ಲದ ತುಂಡು ಅಥವಾ ಬೆಲ್ಲದ ಪುಡಿನೋ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ ಬೆಲ್ಲದ ನೀರಿನಲ್ಲಿ ಒಮ್ಮೆ ದೃಷ್ಟಿ ತೆಗೆದುಕೊಂಡು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲಿ ನಂತರ ಕೈ ತೊಳ್ಕೊಂಡು ನಿಮ್ಮ ಮನೆದೇವರಿಗೆ ನಮಸ್ಕಾರ ಮಾಡೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ.
ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ವಿಶೇಷವಾಗಿ ಇವತ್ತಿನ ದಿವಸ ಆಷಾಢ ಶುಕ್ರವಾರ, ದೇವಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೆ ಕೂಡ ಇರಲಿ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಉತ್ತರಾಭಿಮುಖವಾಗಿ ಕೂತು ದೇವಿಯನ್ನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ. ಮೊದಲನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಎರಡನೇದಾಗಿ ಕೂಡ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ನಮಃ ಶಿವಾಯ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಕ್ಲೀಂ ಐಂ, ಕ್ಲೀಂ ಕ್ಲೀಂ ಐಂ, ಕ್ಲೀಂ ಕ್ಲೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಅಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ನಮಃ ಶಿವಾಯ. ನಮಃ ಶಿವಾಯ. ಬಹಳ ವಿಶೇಷವಾಗಿ ಕ್ಲೀಂ ಕ್ಲೀಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಇವತ್ತಿನ ದಿವಸ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿದೆ. ಆದ್ರೂ ಕೂಡ ಶುಭ ಫಲದಲ್ಲಿರ್ತಕ್ಕಂಥವ್ರು ಆಷಾಢ ಶುಕ್ರವಾರ ದೇವಿಯ ಸಂಪೂರ್ಣ ಅನುಗ್ರಹ ಇನ್ನಷ್ಟು ಬೇಕಾಗಿರೋದ್ರಿಂದ ಇವತ್ತಿನ ದಿವಸ ತಾವು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಉಂಗ್ರದ ಬೆರಳಿನಿಂದ ಒಂದು ಚೂರು ಕುಂಕುಮವನ್ನು ನಿಮ್ಮ ಹಣೆ ಮೇಲೆ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ ಮತ್ತು ಮಕರ ರಾಶಿ. 3 ರಾಶಿಗಳಿರ್ತಕ್ಕಂಥವ್ರು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ ಮತ್ತು ಮಕರ ರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಆದರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದಿದೆ. ಇವತ್ತಿನ ದಿವಸ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ ಈ ಸಮಯದಲ್ಲಿ ಮಾಡ್ತಕ್ಕಂಥದ್ದು ಬೇಡ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 4:45 ಕೂಡ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಅದಾದ ನಂತರ ತಾವು ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಆಷಾಢ ಶುಕ್ರವಾರ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕಾಗಿರೋದ್ರಿಂದ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಶಕ್ತಿ ದೇವತೆಯ ದರ್ಶನವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದಾದ ನಂತರ ದೇವಿ ದೇವಸ್ಥಾನಕ್ಕೆ 9 ಕೆಂಪು ದಾಸವಾಳದ ಹೂಗಳನ್ನು ಕೊಡ್ತಕ್ಕಂಥದ್ದು ಉತ್ತಮ. ಇದರ ಜೊತೆಗೆ ಕಮಲಾಕ್ಷಿ ಬೀಜವನ್ನ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇರ್ತಕ್ಕಂಥವ್ರು ತಾವು ಇಟ್ಕೊಳ್ಳಿ, ಇಲ್ಲದೆ ಇರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ 9 ದಾಸವಾಳ ಪುಷ್ಪಗಳನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಅದರಲ್ಲಿ 1 ದಾಸವಾಳ ಪುಷ್ಪವನ್ನ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಹೇಳಿ ಪ್ರಸಾದ ರೀತಿಯಲ್ಲಿ ತಾವು ಸ್ವೀಕಾರ ಮಾಡಿ ಅದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಆ ಒಂದು ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ
ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಇವತ್ತಿನ ದಿವಸ ಆಷಾಢ ಶುಕ್ರವಾರ. ಕುಂಭರಾಶಿಯು ಕೂಡ ಬಂದಿರತಕ್ಕಂಥದ್ದಿದೆ, ಅಶುಭ ಫಲದಲ್ಲಿರತಕ್ಕಂಥದ್ದು. ಅದಕ್ಕೋಸ್ಕರ ತಾವು ಇವತ್ತಿನ ದಿವಸ ಕುಂಭರಾಶಿ ಅದರ ಜೊತೆ ಇನ್ನುಳಿದಿರತಕ್ಕಂಥ ರಾಶಿಗಳವರು ತಾವು ಕೂಡ ಶನೇಶ್ಚರನನ್ನು ಪ್ರಾರ್ಥನೆ ಮಾಡಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿ ಪಠನೆ ಮಾಡಿ. ಇದಾದ ನಂತರ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತ್ರಿಶೂಲ ಇರತಕ್ಕಂಥ ಶಕ್ತಿ ದೇವತೆಯ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ದೇವಿಗೆ ದರ್ಶನ ಮಾಡಿದಾದ ನಂತರ ಕಮಲದ ಪುಷ್ಪಗಳನ್ನು ದೇವಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ನಿಮ್ಮ ಕೈಯಾರೆ ತಾವೇ ಗುಡಾನ್ನವನ್ನು ತಯಾರು ಮಾಡ್ತಕ್ಕಂಥದ್ದು. 1 ಚೂರು ಬೆಲ್ಲ, 1 ಚೂರು ಅಕ್ಕಿ, 1 ಚೂರು ತುಪ್ಪ, ಇದನ್ನೆಲ್ಲವನ್ನು ಹಾಕಿ ತಮ್ಮ ಕೈಯಾರೆ ತಾವೇ ಈ ಒಂದು ಪ್ರಸಾದವನ್ನು ತಯಾರಿಸಿಕೊಂಡು 9 ಜನ ಸುಮಂಗಲಿಯರಿಗೆ ಹರಿಶಿನ, ಕುಂಕುಮ ಮತ್ತು ಪ್ರಸಾದವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಇದಾದ ನಂತರ ಕುಂಬಳಕಾಯಿಯಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದಿರುತ್ತೆ. ಆ ಒಂದು ಕೆಲಸವನ್ನು ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥದ್ದು. ಕುಂಬಳಕಾಯಿನಲ್ಲಿ ದೀಪವನ್ನು ಹಚ್ಚತಕ್ಕಂಥದ್ದು ಇದು ದೇವಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು. ಈ ಒಂದು ಕೆಲಸವನ್ನು ತಾವು ಮಾಡ್ತಕ್ಕಂಥದ್ದು. ಇದನ್ನು ಮಾಡೋದ್ರ ಜೊತೆ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದರೆ, ಇವತ್ತಿನ ದಿವಸ ಕನಕಧಾರ ಸ್ತೋತ್ರವನ್ನು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಕನಕಧಾರ ಸ್ತೋತ್ರವನ್ನು ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಬೆಳಗ್ಗೆನೆ ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಆಷಾಢ ಶುಭ ಶುಕ್ರವಾರದ ಈ ಶುಭ ದಿನದಂದು ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಜಯ ಕಿರಣ್ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ಕಿರಣ್ ಪಟ್ಟಣಗೆರೆಯವರು ಮತ್ತು ಅವರ ತಂಡ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಕಿರಣ್ ಫೌಂಡೇಶನ್ ಶುರುವಾಗಿ ಸ್ವಲ್ಪ ದಿವಸವೇ ಅದರ ಕೀರ್ತಿ ಅಮೋಘವಾಗಿ ಮುಂದೆ ನಡೀತಾ ಇದೆ. ಹಾಗೆ ಕಿರಣ್ ಮೌನವಾಗಿದ್ದೇ ಇಷ್ಟೆಲ್ಲ ಆಟ ಆಡಿಸ್ತಾ ಇದ್ದಾರೆ. ಆದರೆ ಒಂದಂತೂ ಸತ್ಯ, ಆ ಭಾಗದಲ್ಲಿ, ಪಟ್ಟಣಗೆರೆ ಭಾಗದಲ್ಲಿ ಯಾರು ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂದರೆ ಆ ಕಷ್ಟಕ್ಕೆ ಮಧ್ಯರಾತ್ರಿ 12 ಗಂಟೆ ಆದರೂ ಸರಿ ನಾನಿದ್ದೀನಿ ಅಂತ ಓಡೋಗಿ ಮನೆ ಬಾಗಿಲಲ್ಲಿ ನಿಂತ್ಕೊಳ್ತಾನೆ. ಅದೊಂದು ಸಂತೋಷ. ಮತ್ತು ಎಷ್ಟೇ ಬಡವರ್ಗದವರಿದ್ದರೂ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಲ್ಲಿಂದ ಬರ್ತಕ್ಕಂಥ ಕೆಲವಷ್ಟು ಇವತ್ತಿನ ಎಷ್ಟೋ ಒಂದು ಒಳ್ಳೆ ಸುದ್ದಿಗಳಿದೆ. ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿದೆ. ಆ ಯೋಜನೆಗಳು ಯಾರಿಗೆ ಗೊತ್ತಾಗುತ್ತೆ? ಎಲ್ಲವೂ ಅಲ್ಲೇ ಗೌಪ್ಯವಾಗಿ ನಿಂತ್ಕೊಳ್ಳುತ್ತೆ. ಯಾರೋ ಒಂದಷ್ಟು ಜನ ಫಲಾನುಭವಿಗಳನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ. ಅಂತಹದ್ರಲ್ಲಿ ಈ ಒಂದು ಫೌಂಡೇಶನ್ ವತಿಯಿಂದ ಎಲ್ಲವನ್ನೂ ಸಹಿತ ಕೆದಕಿ ಅದನ್ನು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಸೇರಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಪಡೆ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲವೂ ಆ ಗೌಪ್ಯತೆ ಆಗಿದ್ದರೆ ಗೊತ್ತಾಗೋದು ಹೇಗೆ? ಜನಸಾಮಾನ್ಯರಿಗೆ ಗೊತ್ತಾಗಬೇಕು, ಇಂಥದ್ದೊಂದು ಸಂಸ್ಥೆ ಹೀಗೆ ಮಾಡುತ್ತೆ, ನಮ್ಮ ಕಷ್ಟಕ್ಕೆ ಇದಿದೆ, ಇದನ್ನು ಉಪಯೋಗಿಸ್ಕೊಂಡ್ರೆ ಇದರಿಂದ ಅನುಕೂಲ ಆಗುತ್ತೆ, ಇಲ್ಲಿ ಸಬ್ಸಿಡಿ ಸಿಗುತ್ತೆ, ಇಲ್ಲಿ ಅಬಲೆಯರಿಗೆ ಒಂದು ದಾರಿ ಆಗುತ್ತೆ, ಅಥವಾ ಹೆಣ್ಣು ಮಕ್ಕಳ ಸ್ವಂತ ಜೀವನ ಮಾಡ್ಕೊಳ್ಳಿಕ್ಕೆ, ಸಂಕಷ್ಟದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೈ ಹಿಡಿಲಿಕ್ಕೆ ಒಂದು ಕೆಲಸ ಇದೆ, ಅದಕ್ಕಿರ್ತಕ್ಕಂಥ ಹೊಲಿಗೆ ಯಂತ್ರವೋ ಅಥವಾ ಒಂದು ಕರಕುಶಲತೆನೋ ಏನೋ ಒಂದು ಕೆಲಸ ಮಾಡಿದ್ರೆ ಹೊಟ್ಟೆಪಾಡು ಕೆಲಸ ಆಗುತ್ತೆ ಮತ್ತು ನಮಗೂ ಒಂದು ಸಮಾಜದಲ್ಲಿ ಸ್ಥಾನಮಾನ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಸಂಸ್ಥೆಯ ಉದ್ದಗಲ ಅದರ ಆಳ ಏನು ಅಂತ ಒಂದಿಷ್ಟು ಮಾಹಿತಿ ಅವಾಗವಾಗ ನಂಗೆ ತಿಳಿಸ್ತಾನೆ ಇರ್ತಾನೆ. ಮೈಕ್ ಹಿಡಿದು ಮಾತಾಡ್ದಿದ್ರು ಈ ವಿಚಾರ ಅದು ಎಲ್ಲೆಲ್ಲಿ ಓಡಾಡ್ತಾನೋ ಏನೋ, ಪಾಪ ಓಡಾಡ್ತಾ ಇರ್ತಾನೆ, ಏನೋ ಕಷ್ಟಪಡ್ತಾನೆ. ಒಳ್ಳೆಯದಾಗಲಿ, ಇನ್ನೂ ಚೆನ್ನಾಗಿರಲಿ. ಪ್ರಾರಂಭದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದಿಂದ ಇಂದಿನವರೆಗೂ ನನ್ನೊಂದಿಗೆ ನಿರಂತರವಾದಂತಹ ಸೇವೆಗಳಲ್ಲಿ ಯಾವುದೇ ಕೈಂಕರ್ಯ ಕಾರ್ಯಕ್ರಮ ಆಗಬೇಕಾದರೂ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಓಡಿ ಬರುವಂತಹದ್ದು. ಅಂದು ಹೇಗಿದ್ದಾನೋ ಇಂದು ಹಾಗೆ ಇದ್ದಾನೆ. ಅದರಿಂದ ಈತನ ಹಾಕೋ ಪ್ರತಿ ಹೆಜ್ಜೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಈತನಿಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಏನಪ್ಪ ಈಗ ಬಂದದ್ದಾದರೂ ಹೇಳು. ಎಲ್ಲಿ ಮೈಕು? ಹಾಂ, ಗುರು ಪೌರ್ಣಮಿಗೆ ಸಂಬಂಧಪಟ್ಟಂಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಹಸ್ರ ಪರಬ್ರಹ್ಮ ತಸ್ಮೈಸಿ ಗುರುವೇ ನಮಃ. ಈ ಗುರುಗಳಿಗೆ ನಮಸ್ಕರಿಸ್ತಾ, ಹಾಗೆ ನಮ್ಮ ತಂದೆ ತಾಯಿಗೂ ನಮಸ್ಕರಿಸ್ತಾ, ಹಾಗೂ ನನ್ನ ಹೆಂಡತಿಗೂ, ಹಾಗೂ ನಮ್ಮ ಆನಂದ್ ಗುರೂಜಿಯವರು ನನಗೆ ತುಂಬ ಒಂದು 9-10 ವರ್ಷ, 15-20 ವರ್ಷದಿಂದ ನನಗೆ ಮಾರ್ಗದರ್ಶನ ನಮ್ಮ ಆನಂದ್ ಗುರೂಜಿಯವರೇ. ಆನಂದ್ ಗುರೂಜಿ ಬಿಟ್ಟರೆ ನಮ್ಮ ತಂದೆ ತಾಯಿ. ಅದು ಬಿಟ್ಟು ನನ್ನ ದಾರಿ, ನನ್ನ ಯೋಗ, ನಾನು ಯಾವ ರೀತಿ ನಡಿಬೇಕು, ಯಾವ ರೀತಿ ಮಾಡಬೇಕು, ಕಾಲದಿಂದನೂ ಅವರು ಒಂದು ಮಾತು ಬಿಟ್ಟು, ಒಂದು ಹೆಜ್ಜೆ ಬಿಟ್ಟು, ನನ್ನ ಗುರುಗಳು ಬಿಟ್ಟು ನಾನು ಯಾವ ದಾರಿ, ಯಾವ ಕೆಲಸನೂ ಮಾಡೋಕ್ಕೆ ಹೋಗಲ್ಲ. ನಮ್ಮ
ಆನಂದ್ ಗುರೂಜಿಯವರು ನನಗೆ ಯಾವ ದಾರಿ ತೋರಿಸ್ಕೊಡ್ತಾರೋ ಆ ದಾರಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಎಷ್ಟು ನನ್ನ ಶಕ್ತಿ ಹಾಗೆ ನಮ್ಮ ಶ್ರೀನಿವಾಸ ಗುರೂಜಿಯವ್ರಿಗೂ ನಮಸ್ಕೃತ. ನಮ್ಮ ಶ್ರೀನಿವಾಸ ಗುರೂಜಿಯವರು, ನಮ್ಮ ಆನಂದ್ ಗುರೂಜಿಯವರು ಅವ್ರ ಆಶೀರ್ವಾದ ಇರೋವರೆಗೂ ಆ ಕರ್ನಾಟಕ ತಾಯಿ ಮಾತೆ ರಾಜೇಶ್ವರಿ ತಾಯಿ ಹಿಂಗೆ ನನಗೆ ಒಳ್ಳೇದು ಮಾಡಲಿ. ಹಿಂಗೆ ದೇವ್ರ ನಂಗೆ ಶಕ್ತಿ ಆನಂದ್ ಗುರೂಜಿ ಆಶೀರ್ವಾದ ಇದ್ದರೆ ಇನ್ನು ಮುಂದೆ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಕೆಲಸ ಕಾರ್ಯ ನಾನು ಮಾಡಬೇಕಂತ ತುಂಬ ನನಗೆ ಆಸೆ ಐತೆ. ಅದರಲ್ಲಿ ಭಗವಂತನ ಸೇವೆ ಅಂತೂ ನನಗಿನ್ನೂ ತುಂಬ ಆಸೆ. ಅದರಲ್ಲಿ ನಮ್ಮ ಆನಂದ್ ಗುರೂಜಿ ಯಾವ ದಾರಿಲಿ ನಾನು ಕರ್ಕೊಂಡು ಹೋಗ್ತಾರೋ ಆ ದಾರಿಲಿ ಇನ್ನೂ ಬಡವ ಸೇವೆ ಜನಸೇವೆ ಇನ್ನೂ ನಾನು ಎಷ್ಟೋ ಕೆಲಸಗಳು ಮಾಡಬೇಕಂತಿದ್ದೀನಿ. ಅದು ಆನಂದ್ ಗುರೂಜಿ ಆಶೀರ್ವಾದ, ನಮ್ಮ ಶ್ರೀನಿವಾಸ ಗುರೂಜಿ ಆಶೀರ್ವಾದ ನನ್ನ ಮೇಲೆ ಇರಲಿ. ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ. ಅವ್ರ ದಾರಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಾನು ಇರೋ ಕೊನೆಯವರೆಗೂ ನಮ್ಮ ಆನಂದ್ ಗುರೂಜಿನೇ ನನಗೆ ಒಳ್ಳೆ ದಾರಿ, ಒಳ್ಳೆ ನನಗೆ ಮಾರ್ಗದರ್ಶನ ನಮ್ಮ ಆನಂದ್ ಗುರೂಜಿಯವರು. ಪರವಾಗಿಲ್ಲ ಮೈಕು ಅಲ್ಲ, ಗುರು ಪೌರ್ಣಮಿಗೆ ಎಲ್ಲೋ ಒಂದಷ್ಟು ಪವರ್ ಬಂದ್ಬಿಟ್ಟಿದೆ. ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗಲಿ. ಆದರೆ ಒಂದು ಕಲೆ ಕಲಿತು ಬಿಟ್ಟಿದ್ದಾನೆ, ಹೂವಿನ ಹಾರಗಳು ಮಾತ್ರ. ಅಬ್ಬಾ, ಈ ಕಮಲ ಪುಷ್ಪ ಮಾತ್ರ ಆನಂದವೇ ಬೇರೆ. ಆಹಾ, ಸಂಪಿಗೆ ತಾಯಿ ಚಾಮುಂಡೇಶ್ವರಿ ಅಲಂಕಾರದಲ್ಲಿ ಎಲ್ಲ ಅಮ್ಮನವರು ಸೇರೋ ಹೂವೆಲ್ಲ ಇಲ್ಲಿ ತಂದ್ಬಿಟ್ಟಿದ್ಯಾ, ಏನು ಕತೆ? ಅಬ್ಬಾ ಭಗವತಿ, ಒಳ್ಳೆದಾಗಲಿ. ಅಮ್ಮ ರಾಜರಾಜೇಶ್ವರಿ ತಾಯಿ ನೀವು ಚೆನ್ನಾಗಿರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀನಿವಾಸ ನಮಗೆ ಒಳ್ಳೆಯದಾಗಲಿ, ನಮ್ಮೆಲ್ಲ ಥರ ಕೆಲಸಗಳು ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಎಲ್ಲೋಯ್ತು ಮೈಕದು? ಹಾಂ ಹಾಂ, ತಗೊಂಬಗು ಮಾತಾಡು. ತಾಯಿ ರಾಜರಾಜೇಶ್ವರಿ ಮಾತೆಯನ್ನು ನೆನೆಯುತ್ತಾ ಸದಾ ತಾಯಿ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರ ಆಶೀರ್ವಾದದೊಂದಿಗೆ ನಮ್ಮ ಜಯಕಿರಣ್ ಫೌಂಡೇಶನ್ ಸಂಸ್ಥೆ ಇನ್ನೂ ಒಂದು ಉನ್ನತ ಹಂತಕ್ಕೆ ತಲುಪಲಿ. ಅದೇ ರೀತಿ ನಮ್ಮ ಹೆಣ್ಣು ಮಕ್ಕಳಿಗೆ, ನೊಂದಂತಹ ಹೆಣ್ಣು ಮಕ್ಕಳಿಗೆ ಪ್ರತಿ ಸಾರಿ ಸಾಂತ್ವನ ಹೇಳ್ತಾ ಇರ್ತಾರೆ ನಮ್ಮ ಗುರುಗಳು. ಅದರೊಂದಿಗೆ ನಮ್ಮ ಶ್ರೀನಿವಾಸ ಗುರುಗಳು ಮನೋಗತ ಶಾಸ್ತ್ರದೊಂದಿಗೆ ಎಲ್ಲರ ಒಂದು ಅಚ್ಚುಮೆಚ್ಚಾಗಿದ್ದಾರೆ. ಪ್ರತಿ ಹೆಣ್ಣುಮಕ್ಳಿಗೂ ಸಾಂತ್ವನದ ಜೊತೆಗೆ ಆ ಒಂದು ಒಂದು ಉದ್ಯೋಗದ ಮಾಹಿತಿ ಆಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಾಗ ಆಗಿರ್ಬೋದು, ನಮಗೆ ಶ್ರೀನಿವಾಸ ಗುರುಗಳು ಪ್ರತಿ ದಾರಿಗೂ ಪ್ರತಿ ಹೆಜ್ಜೆಗೂ ಸಹ ನಮಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಇದೇ ರೀತಿ ಇರಲಿ. ಪ್ರತಿ ಒಬ್ಬ ವ್ಯಕ್ತಿಗೂ ಗುರಿ ಅನ್ನೋದು ಇದ್ದೇ ಇರುತ್ತೆ. ಆ ಗುರಿ ತಲುಪೋದಕ್ಕೆ ಗುರು ಅನ್ನೋರು ಬೇಕೇ ಬೇಕು.